ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೇನರ್. ನೋಡಿ, ಇವತ್ತಿನ ಒಂದು ವಿಶೇಷ ಸುದ್ದಿ ಏನು ಗೊತ್ತಾ? ಡಿ.ಕೆ. ಶಿವಕುಮಾರ್ ಯಾವಾಗ ದೆಹಲಿಗೆ ಹೊರಟು ನಿಂತುಬಿಟ್ರೋ, CMನವರ ಒಂದು ಡಿನ್ನರ್ ಮೀಟಿಂಗ್ ಮಾಡಿಕೊಂಡು ಅದರ ನಂತರ ಮರುದಿನವೇ ಅಂದರೆ ಸೋಮವಾರ ಡಿನ್ನರ್ ಮೀಟಿಂಗ್ ನಡೀತು. ಮಂಗಳವಾರ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೊರಟು ನಿಂತುಬಿಟ್ರು. ಅಲ್ಲಿ ಜಲಸಂಪನ್ಮೂಲ ಅಧಿಕಾರಿಗಳಿಂದ ಮಾತಾಡ್ತೀನಿ ಅಥವಾ ಅಸ್ಸಾಂ ಚುನಾವಣೆ ಬಗ್ಗೆ ಮಾತಾಡ್ತೀನಿ ಅಂತಂದು ಹೇಳಿ ಅಲ್ಲಿ ತಮ್ಮದೇ ಆಗಿರತಕ್ಕಂಥ ಕುರ್ಚಿ ಕಿತ್ತಾಟದ ಲಾಬಿಯನ್ನು ಮಾಡೋದು ಕೊಟ್ಟುಬಿಟ್ರು. ಇಲ್ಲಿ ಸುಮ್ಮನೆ ಇದ್ರಾ ಸಿದ್ದು ಬಣದವರು? ಇಲ್ಲ. ಬುಧವಾರದ ದಿನ ಅಥವಾ ಮಂಗಳವಾರ ರಾತ್ರಿಯೇ ಸತೀಶ್ ಜಾರಕಿಹೊಳಿ ST ಸಮುದಾಯದ ಶಾಸಕರ ಟೀಮನ್ನು ಕರ್ಕೊಂಡು ದೆಹಲಿಗೆ ಹೋಗ್ಬಿಟ್ರು. ಆದರೆ ಈಗ ಸದ್ಯಕ್ಕೆ ST ಸಮುದಾಯ ಡಿ.ಕೆ. ಶಿವಕುಮಾರ್ ಅವರಂತೆ ಈ ST ಶಾಸಕರ ತಂಡವನ್ನು ಕೂಡ ಯಾವುದೇ ರೀತಿಯ ಪ್ರತಿರೋಧವನ್ನ ಅಥವಾ ಯಾವುದೇ ರೀತಿಯ ಸಪೋರ್ಟ್ ಅನ್ನ ಮಾಡದೆ ರಾಹುಲ್ ಗಾಂಧಿ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಇದು ಇವತ್ತಿನ ವಿಶೇಷ. ಯಾಕೆ ರಾಹುಲ್ ಗಾಂಧಿ ವಾಪಸ್ ಕಳಿಸಿದ್ರು, ಅಂಥದ್ದೇನಾಯಿತು ಮತ್ತು ಈ ST ಶಾಸಕರು ಏನೆಲ್ಲ ಪ್ರಯತ್ನ ಮಾಡಿದ್ರು ಅನ್ನೋದು ಕುರಿತಂತೆ ಇವತ್ತಿನ ಎಕ್ಸ್ಪ್ಲೇನರ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಎಸ್ ವೀಕ್ಷಕರೇ, ಈಗಾಗಲೇ ನೋಡಿ, ರಾಜ್ಯ ರಾಜಕಾರಣದ ಕುರ್ಚಿ ಕಿತ್ತಾಟದ ಹಗ್ಗ ಜಗ್ಗಾಟ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ದಿನದಿನಕ್ಕೂ ಬೇರೆ ಬೇರೆ ರೀತಿಯ ಮಜಲನ್ನು ಪಡೆದುಕೊಳ್ತಾ ಇದೆ. ಈಗಾಗಲೇ ಸರಣಿಯೋಪಾದಿಯಲ್ಲಿ ಡಿನ್ನರ್ ಮೀಟಿಂಗ್ಗಳು, ಸರಣಿಯೋಪಾದಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಮತ್ತು ಸರಣಿಯೋಪಾದಿಯಲ್ಲಿ ದೆಹಲಿಯ ಭೇಟಿಗಳು ನಡೀತಾ ಇವೆ. ಕಾಂಗ್ರೆಸ್ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಎತ್ತ ಕಡೆ ಸಾಗ್ತಾ ಇದೆ ಕಾಂಗ್ರೆಸ್ ಪಕ್ಷ? ರಾಜ್ಯ ಕಾಂಗ್ರೆಸ್ನ ಕಂಟ್ರೋಲ್ ಮಾಡೋರೇ ಇಲ್ವಾ? ಹೈಕಮಾಂಡ್ ಏನು ಮಣತಿಂತಿದೆಯಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಲ್ವಾ? ಇದರ ನಡುವೆ ಸ್ವತಃ CM ಮತ್ತು DCMಗಳೇ ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷದ ಅರಾಜಕತೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅನ್ನೋಂಥದ್ದು. CM ಮೀಟಿಂಗ್ ಮಾಡಿದ್ರು, ಶಾಸಕರ ಒಂದು ವಿಶ್ವಾಸವನ್ನು ಗಳಿಸಲಿಕ್ಕೆ ಮಾಡ್ತಾರೆ. DCM ಡಿ.ಕೆ. ಶಿವಕುಮಾರ್ ಮಾಡಿದ್ರು, ಶಾಸಕರ ವಿಶ್ವಾಸವನ್ನು ಗಳಿಸಲಿಕ್ಕೆ ಮಾಡ್ತಾರೆ ಅನ್ನುವಂಥ ಒಂದು ಪರಿಸ್ಥಿತಿ ಈಗ ಸಾಮಾನ್ಯವಾಗಿ ಬಿಟ್ಟಿದೆ. ಈ ಬಜೆಟ್ ಅಧಿವೇಶನದ ಮುಂದೆ ನಡೆದಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ಗಳು ನಡೆದು ಹೋಯಿತು ಅಂತ ಅಂದರೆ ಈಗ ಮತ್ತೆ ಡಿನ್ನರ್ ಮೀಟಿಂಗ್ಗಳಾಗಿದೆ. ಮೊನ್ನೆಯಷ್ಟೇ ಈ ಮಾರ್ಚ್ 16ಕ್ಕೆ ಅಂದರೆ ಸೋಮವಾರದ ದಿನ CM ಸಿದ್ದರಾಮಯ್ಯನವರು 16 ಜನ ಆಪ್ತ ಸಚಿವರನ್ನು ಕರೆದುಕೊಂಡು ಡಿನ್ನರ್ ಮೀಟಿಂಗನ್ನು ಮಾಡಿದ್ರು. ಅಲ್ಲಿ ಹೇಳಿರ್ತಕ್ಕಂಥದ್ದು ಒಳ ಮೀಸಲಾತಿ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ ಮತ್ತು ಸರ್ಕಾರ ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದ್ರ ಕುರಿತಂತೆ ಚರ್ಚೆ ಮಾಡ್ತಿದ್ದೀವಿ ಅಂತಂದರು. ಅದ್ರ ಜೊತೆಗೆ CM ಸೀಟ್ ಇದೆಯಲ್ಲ, ಅದನ್ನು ಭದ್ರವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಚರ್ಚೆಯನ್ನು ಕೂಡ ನಡೀತು ಅಂತ ಹೇಳಲಾಗಿದೆ ಅಲ್ವಾ? ಇದಲ್ಲದೆ ಅದರ ಮರುದಿನ ಏನಾಯ್ತು, ಡಿ.ಕೆ. ಶಿವಕುಮಾರ್ ಮಂಗಳವಾರದ ದಿನ ದೆಹಲಿಗೆ ಹೊರಟು ನಿಂತುಬಿಟ್ರು. ನಾನು ಹೇಳಿದಾಗೆ ಅಸ್ಸಾಂ ಚುನಾವಣಾ ಒಂದು ಉಸ್ತುವಾರಿ ಇರತಕ್ಕಂಥದ್ದು, ವೀಕ್ಷಕರಾಗಿ ಅವರು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು, ಜೊತೆಗೆ ಜಲಸಂಪನ್ಮೂಲ ಇಲಾಖಾ ಅಧಿಕಾರಿಗಳೊಂದಿಗೆ ಅಂದರೆ ಕೇಂದ್ರ ಸರ್ಕಾರದ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಚರ್ಚೆ ಮಾಡ್ಕೊಂಡು ವಾಪಸ್ ಬರ್ಬೋದಾಗಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಏನು ಮಾಡಿದ್ರು, ಅಲ್ಲಿ ಅವತ್ತು ರಾತ್ರಿ ತಂಗಿದ್ರು. ಅಂದರೆ ಮಂಗಳವಾರ ರಾತ್ರಿ ಮತ್ತು ಬುಧವಾರ ರಾತ್ರಿಯೂ ಕೂಡ ದೆಹಲಿಯಲ್ಲೇ ತಂಗಿಯವರು ಅಲ್ಲಿ ಹೈಕಮಾಂಡ್ ಭೇಟಿಗೆ ಇನ್ನಿಲ್ಲದ ಕಸರತ್ತನ್ನು ಮಾಡಿದರು. ಮತ್ತು ಇನ್ನೂ ಏನಾದರೂ ಫೈನಲ್ ಫೈಟ್ ಎಂಬಂತೆ, ಕೊನೆಯ ಅವಕಾಶ ಎಂಬಂತೆ ಮತ್ತೇನಾದರೂ ಸಾಧ್ಯತೆ ಇದೆಯಾ ಅನ್ನೋಂಥ ಪ್ರಯತ್ನಗಳನ್ನು ಕೂಡ ಮಾಡಿದರು. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗುವಂಥ ಪ್ರಯತ್ನಗಳನ್ನು ಮಾಡಿದರು. ಆದರೆ ಯಾವುದೂ ಸಾಧ್ಯ ಆಗಲಿಲ್ಲ. ಡಿ.ಕೆ. ಶಿವಕುಮಾರ್ ವಾಪಸ್ ಬಂದರು. ಆದರೆ ಡಿ.ಕೆ. ಶಿವಕುಮಾರ್ ಅಲ್ಲಿ ಇದ್ದಂಗೆನೆ ಮಂಗಳವಾರ ಬೆಳಿಗ್ಗೆ ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋದರೆ ಮಂಗಳವಾರ ಸಂಜೆ ನಮ್ಮ ಸತೀಶ್ ಜಾರಕಿಹೊಳಿ, CM ಸಿದ್ದರಾಮಯ್ಯನವರ ಬಣದ ಪ್ರಮುಖ ಸಚಿವ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಪರಿಶಿಷ್ಟ ಪಂಗಡದ ಅಂದರೆ ST ಸಮುದಾಯದ ಚುನಾಯಿತ ಎಲ್ಲ ಶಾಸಕರು, ಮಂತ್ರಿಗಳು ಎಲ್ಲರನ್ನ ಕಟ್ಕೊಂಡು ಅವರು ಒಂದು ಟೀಮನ್ನು ಕರ್ಕೊಂಡು ಹೋಗ್ಬಿಟ್ರು ಡೆಲ್ಲಿಗೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಇದ್ದರು, KN ರಾಜಣ್ಣ ಇದ್ದರು, B ನಾಗೇಂದ್ರ ಇದ್ದರು, ಮಾಜಿ ಸಚಿವ ಚಳ್ಳಕೆರೆಯ ಶಾಸಕ ರಘುಮೂರ್ತಿ ಇದ್ದರು, ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಇದ್ದರು. ಹೀಗೆ ಪರಿಶಿಷ್ಟ ಪಂಗಡದ ಅದರಲ್ಲೂ ಕೂಡ ST ಸಮುದಾಯದ ಬಹುತೇಕ ಪ್ರಮುಖ ಶಾಸಕರನ್ನ, ನಾಯಕರನ್ನ ಕರ್ಕೊಂಡು ಹೋಗೇ ಬಿಟ್ಟರು. ಹೋಗಿ ಅಲ್ಲಿ ಹೈಕಮಾಂಡ್ ಎದುರು ನಾವು ಲಾಬಿ ಮಾಡೋದಕ್ಕೆ ಟ್ರೈ ಮಾಡಿಬಿಟ್ರು. ಅಲ್ಲಿ ಏನು ಮಾಡಿದರು, ಯಾಕೆ ಹೋದ್ರು ಅಂತಂದರೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಭಾರಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಮಾಡಬೇಕಿತ್ತು. ಜೊತೆಗೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಏನು ಅಭ್ಯರ್ಥಿಗಳ ಆಯ್ಕೆ ಇದೆ, ಆ ಆಯ್ಕೆಯ ಒಂದು ಅಭ್ಯರ್ಥಿಗಳನ್ನು ಹೆಸರನ್ನು ಫೈನಲ್ ಮಾಡಬೇಕಾಗಿತ್ತು. ಯಾಕಂದರೆ ಸತೀಶ್ ಜಾರಕಿಹೊಳಿ ಚುನಾವಣಾ ಉಸ್ತುವಾರಿ, ಬೈ ಎಲೆಕ್ಷನ್ನ ಚುನಾವಣಾ ಉಸ್ತುವಾರಿಯಾಗಿ ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಚುನಾವಣಾ ಸಮಿತಿಯಲ್ಲಿ ಇರತಕ್ಕಂಥದ್ದು, ಅದನ್ನು ಫೈನಲ್ ಮಾಡಬೇಕಿತ್ತು. ಅದಷ್ಟೇ ಅಲ್ಲದೆ ಸತೀಶ್ ಜಾರಕಿಹೊಳಿಯವರ ಒಂದು ನಾಯಕತ್ವದ ಗೊಂದಲ ಇದೆಯಲ್ಲ, ಈಗಲೂ ಕೂಡ ಡಿ.ಕೆ. ಶಿವಕುಮಾರ್ಗ ಅಥವಾ ಸಿದ್ದರಾಮಯ್ಯನವ್ರಿಗ, ಡಿ.ಕೆ. ಶಿವಕುಮಾರ್ಗ ಸಿದ್ದರಾಮಯ್ಯನವ್ರಿಗ ಅನ್ನುವಂಥ ನಾಯಕತ್ವದ ಗೊಂದಲ ಚರ್ಚೆ ಮಾಡಬೇಕಾಗಿತ್ತು. ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ KN ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರೂ ಕೂಡ ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಪ್ಲಾನ್ ಮಾಡಿದ್ದಾರೆ.
ಈಗ ಕಳೆದ 3 ತಿಂಗಳಿನಿಂದಲೂ ಕೂಡ ಇದರ ಹಿಂದೆ ಅವರು ವರ್ಕೌಟ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಬಳಿ ಇರತಕ್ಕಂಥ KPCC ಅಧ್ಯಕ್ಷ ಸ್ಥಾನವನ್ನು ಕಸ್ಕೊಳ್ಳುವಂಥದ್ದು, ಆ ಸ್ಥಾನದಲ್ಲಿ ಸತೀಶ್ ಜಾರಕಿಹೊಳಿ ಅಥವಾ ಕೆ ಎನ್ ರಾಜಣ್ಣನವರನ್ನ ಕೂರುವಂಥ ಪ್ರಯತ್ನಗಳು ನಡೀತಾ ಇವೆ. ಆ ಒಂದು ಕುರ್ಚಿಗಾಗಿ KPCC ಅಧ್ಯಕ್ಷ ಸ್ಥಾನಕ್ಕಾಗಿ ಸಚಿವ ಸ್ಥಾನ ಹೋದರೂ ಪರವಾಗಿಲ್ಲ, 1-2 ವರ್ಷ ಎಲೆಕ್ಷನ್ ಬರೋವರೆಗೂ 2028ರ ಎಲೆಕ್ಷನ್ ಬರೋವರೆಗೂ ನಾನು ಅಧ್ಯಕ್ಷನಾಗಿರೋಣ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಒಂದು ಅಲಿಖಿತ ನಿಯಮ ಇದೆ ಅಲ್ವಾ, ಕಳೆದ 70-80 ವರ್ಷಗಳಿಂದ ಯಾರು ಕಾಂಗ್ರೆಸ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಾರೆ ಅವರೇ ಮುಂದಿನ ಮುಖ್ಯಮಂತ್ರಿಯ ಅಭ್ಯರ್ಥಿ ಅನ್ನುವಂಥದ್ದು. ಹಾಗಾಗಿ ಮುಂದಿನ ಮುಖ್ಯಮಂತ್ರಿಯ ಅಭ್ಯರ್ಥಿ ಸ್ಥಾನಕ್ಕೆ ಟವಲ್ ಹಾಕಲಿಕ್ಕೆ ಮೊದಲು ನಾನು KPCC ಅಧ್ಯಕ್ಷ ಸ್ಥಾನವನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ನನಗೆ ಕೊಡಲಿ, ಸತೀಶ್ ಜಾರಕಿಹೊಳಿ ಕೊಡಲಿ, ಇಲ್ಲ ಬಿಟ್ಟರೆ ಕೆ ಎನ್ ರಾಜಣ್ಣಗಾದರೂ ಕೊಡಲಿ ಅನ್ನೋಂಥ ನಿಟ್ಟಿನಲ್ಲಿ ಹೋಗಿರ್ತಕ್ಕಂಥದ್ದು. ಈ ನಮ್ಮ ರಘುಮೂರ್ತಿ ಇದಾರಲ್ಲ, ಚಳ್ಳಕೆರೆ ರಘುಮೂರ್ತಿ ಮತ್ತು ಎನ್ ವೈ ಗೋಪಾಲಕೃಷ್ಣ ಅವರನ್ನು ಸಚಿವ ಸ್ಥಾನ ಲಾಬಿ, ಈಗ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಆ ಹಂತದಲ್ಲಿ ಬಿ ನಾಗೇಂದ್ರ ಅವರನ್ನು ಕೈಬಿಡಲಾಗಿದೆ. ಆ ಹಂತದಲ್ಲಿ ನಾಗೇಂದ್ರ ಅವರಿಗೆ ಮರು ಒಂದು ಆಯ್ಕೆಯನ್ನು ಬಯಸಿ ಮತ್ತು ರಘುಮೂರ್ತಿ ಅಥವಾ ಎನ್ ವೈ ಗೋಪಾಲಕೃಷ್ಣ ಅವರಿಗೆ ST ಕೋಟಾದ ಅಡಿಯಲ್ಲಿ ಸಚಿವ ಸ್ಥಾನವನ್ನು ಕೊಡಿಸಲಿಕ್ಕೆ ಆ ಕುರಿತ ಲಾಬಿಯನ್ನು ಮಾಡೋಕ್ಕೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಒಂದು 5-6 ಟಾರ್ಗೆಟ್ಗಳನ್ನು ಇಟ್ಕೊಂಡು ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಈ ಟೀಮನ್ನು ಮಾಡಿಕೊಂಡು ಹೋದರು. ದೆಹಲಿಯಲ್ಲಿ 2-3 ದಿನಗಳ ಕಾಲ ಇದ್ದರು. ಆದರೆ ಪರಿಸ್ಥಿತಿ ಏನಾಯಿತು, ಏನು ಮಾಡಿದರು? ಸುತಾರಾಮ್ ರಾಹುಲ್ ಗಾಂಧಿ ಇವರನ್ನ ಭೇಟಿ ಮಾಡಲಿಕ್ಕೆ ಒಪ್ಪಲೇ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗಂತೂ ಹೇಳೋದಕ್ಕೆ ಒಂದು ನೆಪವಾದರೂ ಇತ್ತು. ನಾನು ಕೇಂದ್ರ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳಿಂದ ಚರ್ಚೆ ಮಾಡ್ತಿದ್ದೀನಿ, ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀನಿ, ಅಸ್ಸಾಂ ಚುನಾವಣೆಯ ಕುರಿತಂತೆ ಪ್ರಿಯಾಂಕಾ ಗಾಂಧಿ ಜೊತೆಗೆ ಚರ್ಚೆ ಮಾಡ್ತೀನಿ ಅನ್ನೋಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳಲಿಕ್ಕೆ ಯಾವ ರೀಸನ್ನು ಇರಲಿಲ್ಲ. ಅವರು ನೇರವಾಗಿ ಹೈಕಮಾಂಡ್ ಭೇಟಿ ಮಾಡೋಕ್ಕೆ ಹೋಗ್ತೀನಿ ಅಂತಂದೇಳಿ ಇಲ್ಲಿ ಮಾಧ್ಯಮಗಳಿಗೆ ಹೇಳಿಯೇ ಹೋಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ನೀವು ಯಾವಾಗ ಬಂದ್ಯಪ್ಪ, ಯಾಕೆ ಬಂದ್ಯಪ್ಪ, ಏನು ಮಾಡ್ತಿದ್ಯಾ ಅಂತ ಕೇಳೋವಂಥವ್ರು ಇರಲಿಲ್ಲ. ಅದೇ ರಣದೀಪ್ ಸಿಂಗ್ ಸುರ್ಜೇವಾಲಾ, ಅದೇ KC ವೇಣುಗೋಪಾಲಿಗೆ ಮಾತಾಡ್ಸ್ಕೊಂಡು ಬಂದಿದ್ದಾರೆ ಹೊರತು ಅಲ್ಲಿ ರಾಹುಲ್ ಗಾಂಧಿ ಇವರ ಭೇಟಿಗೆ 1 ನಿಮಿಷದಷ್ಟು ಕೂಡ ಒಂದೇ ಒಂದು ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಇತ್ತ ಕಡೆ ಡಿ ಕೆ ಶಿವಕುಮಾರ್ಗೂ ಕೂಡ ಭೇಟಿಗೆ ಅವಕಾಶ ಕೊಟ್ಟಿಲ್ಲ, ಇತ್ತ ಕಡೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ಗೂ ಕೂಡ ಭೇಟಿಗೆ ಅವಕಾಶವನ್ನೇ ಕೊಟ್ಟಿಲ್ಲ. ಯಾಕಂದರೆ ರಾಹುಲ್ ಗಾಂಧಿಗೆ ಈಗ ಇಲ್ಲಿ ಸುಭದ್ರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಷ್ಟು ಕಡ್ಡಿ ಆಡಿಸಿ ಇಲ್ಲಿ ಡಿಸ್ಟರ್ಬ್ ಮಾಡಿ ಇನ್ಯಾರಿಗೋ ಬೇರೆ ಥರದ ಬೆಳವಣಿಗೆಗೆ ಅವಕಾಶ ಮಾಡಿಕೊಡುವಂಥ ಯಾವ ದರ್ದು ಇಲ್ಲ ರಾಹುಲ್ ಗಾಂಧಿಗೆ. ನೀವು ಜಗಳ ಮಾಡ್ಕೊಳ್ತಿದ್ದೀರಾ, ನೀವು ಹೊಡೆದಾಡ್ಕೊಳ್ತಿದ್ದೀರಾ, ನೀವು ಹೊಡೆದಾಡ್ಕೊಂಡು ಸಾಯಿರಿ. ನಾನು ಹೈಕಮಾಂಡ್ ಆಗಿ ಈ ಸದ್ಯಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು, ಪಕ್ಷವನ್ನು ಡಿಸ್ಟರ್ಬ್ ಮಾಡೋದಿಲ್ಲ ಅನ್ನೋಂಥ ನಿಲುವಿನ ಒಂದು ಪ್ರತಿಕ್ರಿಯೆಯನ್ನು ಪ್ರತಿ ಬಾರಿ ಅವರು ಕೊಡ್ತಾ ಇದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಕೂಡ ಕಳೆದ 1 ವರ್ಷದಲ್ಲಿ ಸುಮಾರು 16 ಬಾರಿ ಹೋಗಿ ಬಂದರು. ಅವರು ವೈಯಕ್ತಿಕವಾಗಿ ಕರೆದು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿಲ್ಲ. ಭೇಟಿಯಾದ ಸಂದರ್ಭದಲ್ಲೂ ಕೂಡ 1-2 ಬಾರಿ ಬೇರೆ ಬೇರೆ ವಿಚಾರಗಳಿಗೆ ಭೇಟಿಯಾದ ಸಂದರ್ಭದಲ್ಲೂ ಕೂಡ ರಾಜ್ಯ ರಾಜಕಾರಣದ ಬಗ್ಗೆ ಡಿ ಕೆ ಶಿವಕುಮಾರ್ ಜೊತೆಗೆ ಚರ್ಚೆಯನ್ನೇ ಮಾಡಿಲ್ಲ. ಸೇಮ್ ಸಿಚುಯೇಷನ್ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಆಗಿರ್ತಕ್ಕಂಥದ್ದು. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 4-5 ಬಾರಿ ಸತೀಶ್ ಜಾರಕಿಹೊಳಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು, ಹೈಕಮಾಂಡನ್ನು ಭೇಟಿ ಮಾಡ್ತೀನಿ ಅಂತ ಹೋಗಿ 1-2 ಬಾರಿ ಅವರು ಕಾದು 2-3 ದಿನ ಕಾದು ವಾಪಸ್ ಬಂದಿರತಕ್ಕಂಥದ್ದಾಗಿದೆ. ಇವತ್ತೇನಾಗಿದೆ, ಸೇಮ್ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ರಾಹುಲ್ ಗಾಂಧಿ ಯಾವ ರೀತಿ ಬಿಹೇವ್ ಮಾಡಿದ್ರು ಅಂದರೆ ಅವರ ಭೇಟಿಗೆ ಅವಕಾಶವನ್ನು ನಿರಾಕರಿಸಿದ್ರು. ಅದು ಈವನ್ KPCC ಅಧ್ಯಕ್ಷರಾಗಿಯೂ ಕೂಡ ಯಾಕಂದ್ರೆ ನಮ್ಮ ಸತೀಶ್ ಜಾರಕಿಹೊಳಿ ಇದ್ದಾರಲ್ಲ, ಅವರೇನು ಮೂಲ ಕಾಂಗ್ರೆಸ್ಸಿಗರಲ್ಲ, ಆದರೆ ಡಿ ಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗರು, KPCC ಅಧ್ಯಕ್ಷರು, ಹಲವಾರು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬಂದಿರತಕ್ಕಂಥದ್ದವರು, ಟ್ರಬಲ್ ಶೂಟರ್, ಮುಖ್ಯಮಂತ್ರಿ ಸ್ಥಾನದ ಪ್ರಮುಖ ಅಭ್ಯರ್ಥಿ. ಹಂಗಿದ್ರು ಕೂಡ ಅಂಥವರಿಗೆ ಅವಕಾಶ ಕೊಡಲಿಲ್ಲ ರಾಹುಲ್ ಗಾಂಧಿ ಭೇಟಿ ಮಾಡಲಿಕ್ಕೆ. ಯಾಕೆ ಅಂತಂದರೆ ಈಗಿರ್ತಕ್ಕಂಥ CM ಸ್ಥಾನದ ಬಗ್ಗೆ ಚರ್ಚೆ ಆಗಲಿ ಅಥವಾ ರಾಜ್ಯದ ಇನ್ನಿತರ ವಿಚಾರಗಳ ಬಗ್ಗೆ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಲಿ, ಇದು ಸಮಯವಲ್ಲ ಅನ್ನುವಂಥದ್ದು ಅವರ ನಿಲುವು. ಸೇಮ್ ನಿಲುವನ್ನು ಸತೀಶ್ ಜಾರಕಿಹೊಳಿ ಮತ್ತು ಅವರ ಟೀಮ್ ಏನಿದೆ, ಕೆ ಎನ್ ರಾಜಣ್ಣ ಅವರ ಪರವಾಗಿಯೂ ಕೂಡ ಇದೇ ನಿಲುವನ್ನು ರಾಹುಲ್ ಗಾಂಧಿಯವರವರು ವ್ಯಕ್ತಪಡಿಸಿದರು. ಹಾಗಾಗಿ ಹೋದ ದಾರಿಗೆ ಸುಂಕವಿಲ್ಲ, ಬಂದ ದಾರಿಗೆ ಸುಂಕವಿಲ್ಲ ಅಂತಂದೇಳಿ ಸತೀಶ್ ಜಾರಕಿಹೊಳಿ ಮತ್ತು ಕೆ ಎನ್ ರಾಜಣ್ಣ ಬೇರೆ ಗತ್ಯಂತರನೇ ಇಲ್ಲದೆ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಈ ಹಂತದಲ್ಲಿ ರಾಜಣ್ಣ ಒಂದು ಮಾತನ್ನು ಹೇಳಿದರು, ರಾಹುಲ್ ಗಾಂಧಿ ಭೇಟಿಗೆ ನಾವು ಪ್ರಯತ್ನ ಪಟ್ವಿ, ಆದರೆ ಅದಾಗಲಿಲ್ಲ. ಈ ಸೆಷನ್ ಮುಗಿದ ಮೇಲೆ, ಈಗೇನು ಬಜೆಟ್ ಸೆಷನ್ ನಡೀತಾ ಇದೆ, ಅದು ಮುಗಿದ ಮೇಲೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡೆಲ್ಲಿಗೆ ಬರ್ತಾರೆ. ಅವರ ಮೂಲಕ ನಮ್ಮ ಏನು ಅಭಿಪ್ರಾಯಗಳಿದ್ದಾವೆ, ನಮ್ಮ ವಿಚಾರಗಳಿದ್ದಾವೆ, ಅವೆಲ್ಲವೂ ಕೂಡ ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯನವರ ಮೂಲಕ ಮಂಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋಂಥ ಮಾತು ಹೇಳಿದರು. ಈಗ ಅದಾಗುವಂಥ ಪರಿಣಾಮ ಏನು ಗೊತ್ತಾ, ಬಜೆಟ್ ನಂತರ ಮತ್ತೆ ಕುರ್ಚಿ ಕಿತ್ತಾಟ ಶುರುವಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಈ ಸದ್ಯಕ್ಕೆ ಬಾಲ ಸುಟ್ಟ ಬೆಕ್ಕಿನಂತ
ಆಗಿರುವ DK ಬೆಂಬಲಿಗರಿದ್ದಾರಲ್ಲ, ಅವರು ಕೂಡ ಬಜೆಟ್ ನಂತರದ ಮತ್ತೆ ರಾಜಕೀಯ ಬೆಳವಣಿಗೆಗೆ ಈ DK ಬೆಂಬಲಿಗರು ಬಾಲ ಸುಟ್ಕೊಂಡು ಬೆಕ್ಕನಂತಿಗೆ ಸುಮ್ಮನೆ ಬಿಟ್ಟಿದಾರಲ್ವಾ, ಅವರು ಹೊಸ ಪ್ಲಾನ್ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಕಸರತ್ತು ನಡೆಸ್ತಾ ಇದ್ದಾರಲ್ಲ, ಆ ಕಸರತ್ತು ಮತ್ತಷ್ಟು ಜೋರು ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಗಮನ ಕೊಡ್ತಿಲ್ಲ ಅಂತಂದರೆ ಅದರ ಅರ್ಥ ನೀವು ಸಚಿವ ಸಂಪುಟವನ್ನು ರೀಶಫಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ರೆಡಿ ಆಗ್ತಾರೆ. ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಈಗ DK ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. CM ಗಿರಿ ಅಂತೂ ಸಿಗಲಿಲ್ಲ, ಒಂದು KPCC ಅಧ್ಯಕ್ಷ ಸ್ಥಾನನಾದರೂ ಉಳಿಸ್ಕೊಳ್ಳೋಣ ಅನ್ನುವಂಥದ್ದು. ಇದೆಲ್ಲದರ ನಡುವೆ ಈಗ ಶುಕ್ರವಾರದ ದಿನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇದ್ದಾರೆ. ಅವರು ಇವು ಗೊಂದಲಗಳನ್ನು ಬಗೆಹರಿಸ್ತಾರಾ, ರಾಜ್ಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಗೊಂದಲವನ್ನು ಸರಿಪಡಿಸ್ತಾರಾ, ಜೊತೆಗೆ ಏನೆಲ್ಲ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಅವರ ದೆಹಲಿ ಭೇಟಿಯ ಕುರಿತಂತೆ ಅದರ ಒಳಮರ್ಮಗಳೇನು, ಒಳ ಸುಳಿಗಳೇನು ಅನ್ನುವಂಥ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ. ನಾನು ಮತ್ತೊಂದು ರಾಜ್ಯದ ಕರೆಂಟ್ ಅಫೇರ್ಸ್ನ ಡೆವಲಪ್ಮೆಂಟ್ಗಳೊಂದಿಗೆ ಅದರ ಹಿಂದೆ ಇರತಕ್ಕಂಥ ಒಳಸುಳಿಗಳು, ಒಳಮರ್ಮಗಳನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV.